ತಲೆ ಕೆಡ್ಸ್ಕೊಬೇಡ, ಹೊಡೆ ತುಂಬ ಹಾಲು ಕುಡ್ಸೇನಿ. ಹೆಂಗಿದ್ರು ರಾತ್ರಿ ಆಗೈತಿ, ಈಗ ಮಕ್ಕೊಂತತಿ ಏನು. ರಾತ್ರಿ ಆಗಿದ್ರೆ ನಾ ಇಲ್ಲೇ ಇರ್ತೇನಲ್ಲ, ನಾ ಕುಡಿಸ್ತೇನೆ. ಪಾಪನು ನಿನ್ನ ಪಾಪಗೂ ಬೇಕಲ್ಲ, ನಾ ಬಾಟ್ಲಿ ಹಾಲು ತಯಾರು ಮಾಡ್ತೀನಿ ಬಿಡ, ಕುಡಿತೈತಿ. ಸರಿ, ಹಂಗಾರೆ ನೀವು ಮಕ್ಕೋರಿ. ಬರಲ ನಾನು ಅಲ್ಲೇ ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ನಾ ಅನ್ನೋದಾದ್ರೆ ನಾನು ನೀನು ಇಲ್ಲೇ ಮಕ್ಕಳನ್ನ ಬಿಡು, 2 ಮಕ್ಕಳು ಕರ್ಕೊಂಡು. ಯಾಕಂದ್ರೆ ಮತ್ತು ಆಮೇಲೆ ರಾತ್ರಿ ಎದ್ರೆ ನೀ ಅತ್ತಾಗಿಂದ ಓಡಿ ಬರ್ಬೇಕು, ಅದಕ್ಕೆ. ಹೆಂಗಿದ್ರು ಇವರು ಇಲ್ಲ, ನನಗೂ ಬೇಜಾರಾಕೈತಿ. ಆಪ್ರೇಷನ್ ಏನಾಯ್ತು ಅನ್ನೋದೇ ಕೇಳಲಿಲ್ಲ. ಇಷ್ಟೊತ್ತಿಗಾಗಲೇ ಆಪ್ರೇಷನ್ ಮುಗ್ದಿರ್ಬೋದು. ಹೌದಾ? ಫೋನ್ ಮಾಡಿ ಕೇಳು ಒಂದು ಮಾತು. ಸರಿ. ಕೂಸಿಗೆ ಆಗಲ್ಕತ್ತಲ್ಲ, ಒಂಚೂರು ಡ್ರೆಸ್ ಚೇಂಜ್ ಮಾಡಬೇಕು, ಅದ್ರ ಅರ್ಬಿ ಗಿರ್ಬಿ ಏನೂ ಇಲ್ಲೇ ಇಲ್ಲ ನೆಟ್ಗೆ. ಅವರು ಅದೆಲ್ಲ ಏನೂ ಕೊಡಲೇ ಇಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊತಿ, ಪಾಪು ಸಣ್ಣದಿತ್ತಲ್ಲ, ಅವಾಗಿನ ಅರ್ಬಿ ಇಲ್ಲೇ ಇಟ್ಟೋಗೇನೆ. ನಮ್ಮನೆಗೆ ಹೋದ್ಮೇಲೆ ಮತ್ತೆ ಅವು ಅಷ್ಟೊತ್ತಿಗಾಗಲೇ ಒಂದು 6 ತಿಂಗಳ ಮೇಲಾಗಿತ್ತಲ್ಲ, ಅವು ಈ ಮೊದಲಿನೂ ಬರ್ತಿದ್ದಿಲ್ಲ ಅಂತೇಳಿ ಇವ್ನು ಬಿಟ್ಟು ಅಲ್ಲಿ ಬೇರೆ ತೊಗೊಂಡಲ್ಲ, ಅವೆಲ್ಲ ಅಲ್ಲದವು. ಇವು ಈ ಮೊದಲಿನ ಪಾಪದ್ದು ಇಲ್ಲೇ ಅದಾವ, ತಡಿ ಅವನ್ನೇ ಪಾಪಗೆ ಬಳಸ್ಕೊಳ್ಳೋನು. ಆಟ ಆಡ್ತೈತೆ ನೋಡಿ ಪಾಪು. ಆದಿತ್ಯ ಅಣ್ಣ ಫೋನ್ ಮಾಡಿದ್ರಾ? ಬಾ ಅಂತ ಫೋನ್ ಮಾಡಿದ್ರು, ಹೇಳಿದೆ ಇವತ್ತೊಂದಿನ ಇಲ್ಲೇ ಮಕ್ಕೋತೀನಿ ರೀ, ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಆಗೈತಿ, ನಾಳೆ ಬೆಳಗ್ಗೆ ಬರ್ತೀನಿ ತಗೋರಿ ಅಂತ ಹೇಳಿದೆ. ಆಯ್ತು ಅಂದ್ರೆ. ಊಟದ್ದೆಲ್ಲ ಪಾಪ ಏನು ವ್ಯವಸ್ಥೆ ಮಾಡ್ಕೊಂಡ್ರೆ ಏನ ನೋಡಿದೆ ಪಾರ್ವತಿ, ಎಷ್ಟು ಜನಕ್ಕೆ ತೊಂದರೆ ಆಕತ್ತೆ ಅಂತೇಳಿ. ಅದಕ್ಕೆ ಹೇಳಿ ಕೇಳಿ ಮಾಡ್ಬೇಕು ದೊಡ್ಡೋರಿಗೆ ಅಂತೇಳಿ ಹೇಳೋದು. ನನಗೇನ ಈ ಕುಸಿನ ನೀ ಕರ್ಕೊಂಬಂದಿದ್ದು ಸ್ವಲ್ಪ ಇಷ್ಟ ಇಲ್ಲವಾ? ಅಲ್ಲ ಅಮ್ಮ, ನಾನಲ್ಲ ಇವರೇ ಹೇಳಿದ್ದು. ನನಗೂ ಯಾಕೋ ಬಿಟ್ಟು ಬರೋಕ್ಕೆ ಭಾಳ ಒಂಥರ ಮನ್ಸಿಗೆ ಇದಾತು, ಅದಕ್ಕೆ ಕರ್ಕೊಂಬಂದೆ. ಆದರೂ ಎಂಥ ಕೆಟ್ಟ ಹಣೆ ಬರ ಪಾಪ, ಇದಕ್ಕೆ ತಾಯಿ ಇಲ್ಲ, ನನಗೆ ಮಗು ಇಲ್ಲ, ಒಂಥರ ಕೆಟ್ಟ ಅನ್ನಿಸ್ತಾ, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ. ಇನ್ನೊಂದ್ಸಲ ಯಾವತ್ತೂ ನಿಮ್ಗೆ ಹೇಳಾರ್ದು ಏನೂ ಮಾಡೋಂಗಿಲ್ಲಮ್ಮ. ಹೋಗ್ಲಿ ಬಿಡು, ಅದಕ್ಕೆ ಬೇಜಾರಾಗಬೇಡ. ಈಗ ಆಡ್ತಾಯ್ತಲ್ಲ, ಇವತ್ತು ರಾತ್ರಿ ಹೆಂಗೆ ಅದಾಳ, ಚಲೋ ಆತು. ನಾಳಿಂದ ಏನು ಮಾಡ್ತಿ? ಅದೇ ಬಾಟ್ಲಿ ಹಾಲೇ ಕುಡಿಸ್ಬೇಕಾ ಏನು? ಆ ಹುಡುಗೊಂದು ಆರಾಮಾತೋ ಇಲ್ಲೋ ಏನು ಎತ್ತ. ನಿಮ್ಮ ಅಪ್ಪನೂ ಹೋದವ್ರು ದವಾಖಾನೆಗೆ ಅಲ್ಲೇ ಅದಾರ, ನಿನ್ನ ಗಂಡು ಹೋದನು ಅಲ್ಲೇ ಅದಾರ. ಇವ ಮನೆ ಗಂಡು ಮಕ್ಳು ಅತ್ತಾಗ ಅಲ್ಲಿ ಯಾರನ್ನೂ ನೋಡ್ಕೊಳಕ್ಕೆ, ಯಾರನ್ನ ಆರೈಕೆ ಮಾಡೋಕೆ ದವಾಖಾನೆಗೆ ಅದಾವತ್ತಾಗ. ನನಗೊಂಥರ ಕಳ್ಳು ಹೊಡೆದಾಡ್ತೈತೆ ಪಾಪ. ನಮ್ಮ ತಮ್ಮ ಬೆಳಗ್ಗಿಂದ ಆಫೀಸ್ನಾಗ ದುಡ್ದು ಬಂದು ಈಗ ಅಲ್ಲಿ ಹೋಗಿ ಇನ್ಯಾರನ್ನ ನೋಡ್ಕೊಳಕ್ಕೆ ಅಲ್ಲೇ ಐತಿ. ಅವ ಅಪ್ಪ ಅಣ್ಣ ಇಬ್ರು ಬಂದ್ರು. ಹೌದಾ? ಅಂತಂತ ಇವ ಪಾಪ ನಮ್ಮ ತಮ್ಮ. ಅಯ್ಯೋ ನಿನ್ನ ಸೊಸಿನಾಗಿ ತಂದಿದ್ದಕ್ಕೆ ನಮ್ಮ ತಮ್ಗೆ ಒಟ್ಟ ಆರಾಮನದ ಇಲ್ಲ ನೋಡ ಹುಡುಗ ಪಾಪ. ಏನು ಕಿರಿಕಿರಿ ಮಾಡ್ತೀಯ ಹೆಣ್ಮಗಳು ನೀನು? ಇಲ್ಲದ್ದು ತಂದು ತಲೆ ಹಸ್ತಿ. ಇದೊಂದು ಕೂಸು, ಅಯ್ಯೋ ಇದು ಬೇಕಾಗಿತ್ತಾ? ನೋಡು ಅದು ಏನದು ಒಳ್ಳೇದಕ್ಕೈತೋ ಕೆಟ್ಟದ್ದಕ್ಕೈತೋ ಒಟ್ಟು ಮಾಡಿ ಈ ಕೆಲಸನ ನೋಡು. ಆ ಹುಡುಗ ಏನಾರ ಆರಾಮಾಗೈತೆ ಮೊದಲು ತೊಗೊಂಡೋಗಿ ಬಿಟ್ಟು ಬಾ ಅಷ್ಟೇ. ಅಯ್ಯೋ ದರಿದ್ರ ಹುಟ್ಟತ್ಲೆ ತಾಯಿ ನೋಡ್ಕೊಂಡತಿ. ಅಮ್ಮ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ವಯಸ್ಸಿನ ದೊಡ್ಡವರಾಗಿ ಹಿಂಗೆ ಸಣ್ಣ ಮಕ್ಳಿಗೆ ಅನ್ಬಾರ್ದು. ಮಕ್ಳು ದೇವ್ರಿದ್ದಂಗೆ. ನಿಮ್ಗೆ ಏನಾರ ಅಂದ್ರೆ ಮಾವರಿಗೆ ಬೇಜಾರಾಕೈತೇನೆ ಅಂತೇಳಿ ನಾ ಮಾತಾಡಕ್ಕೆ ಹೋಗೋದಿಲ್ಲ. ಏನದ ನೀವು ಮಾತಾಡೋ ಮಾತು ದರಿದ್ರ ಅಂತ ಹಿಂಗೆ ಮಾತಾಡೋದು. ಅವ್ರ ತಾಯಿ ನೋವಿಂದ ತೀರ್ಕೊಂಡ್ರೆ ಅದ್ರ ತಪ್ಪು ಏನೈತಿ? ನಾನು ನೋಡ್ತಾ ಇದ್ದೀನಿ ನಮ್ಮ ತಮ್ಮನ ಮನೆ ಏನಾಕತ್ತೆ, ನಮ್ಮ ತಮ್ಮನ ಮನೆ ಏನಾಕೈತೆ ಅಂತೇಳಿ. ನಂಗಿಲ್ಲ ಅಂತ ಮಾಡಿರ ಕಾಳಜಿ? ಇದು ನಿಮ್ಗೆ ತಮ್ಮನ ಮನೆ ಆಗಿರ್ಬೋದು, ಇದು ನನ್ನ ಗಂಡನ ಮನೆ. ನನ್ನ ಗಂಡನ ಮನೆ ಬಗ್ಗೆ ನನಗೆ ಯೋಚನೆ ಐತಿ. ನೀವೇನು ಭಾಳ ಯೋಚನೆ ತೊಗೋಬೇಕಾಗಿಲ್ಲ, ಭಾಳ ಯೋಚನೆ ಮಾಡಬೇಕಾಗಿಲ್ಲ. ನನಗೂ ನನ್ನ ಗಂಡ, ನನ್ನ ಮನೆ, ನನ್ನ ಅತ್ತಿ, ನನ್ನ ಮಾವ ಅನ್ನೋದು ಐತಿ ಕಾಳಜಿ. ಅಂದಮೇಲೆ ತೀರ್ಮಾನ ತೊಗೊಂಡಿದ್ದು ನಾನೇನು ಅಂಥ ದೊಡ್ಡ ಪ್ರಪಂಚ ಪ್ರಳಯ ಆಗಂಥದ್ದೇನು ತೊಗೊಂಡಿಲ್ಲ. ನನಗೆ ಗೊತ್ತೈತಿ ಹೆಂಗೆ ನಡ್ಕೋಬೇಕು, ಹೆಂಗೆ ಮಾಡ್ಬೇಕಂತೇಳಿ. ನಮ್ಮ ಮಾವರೇ ಒಂದು ಮಾತು ಹೇಳಿಲ್ಲ ಏನು? ನೀವು ಯಾಕೆ ಆಗಲಿಂದ ಒಂದೇ ಸಮಯ ಬೈತಾನೆ ಇದೀರಿ ನನಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ನನ್ನ ಗಂಡ ಸುಮ್ಮನಿರೋ ಹೊತ್ನಾಗ ನಿಮ್ದೇನು ನನಗೆ ಅಂತ ಕೇಳ್ತೀನಿ ನಾನು ಆಗಲಿಂದ ನೋಡ್ತಾನೆ ಇದೀನಿ, ಒಂದೇ ಸಮಯ ಬೈತಾನೆ ಇದೀರಿ. ನನ್ನ ಗಂಡ ಹೇಳಿದ್ದು ಕರ್ಕೊಂಡೋಗಿ ಮನೆಗೆ ಅಂತೇಳಿ. ಅವ್ರ ಪ್ರಾಣ ಸ್ನೇಹಿತ ಅಂತೆ. ಮತ್ತೆ ಸ್ನೇಹಿತಗೆ ಆ ಥರ ತೊಂದರೆ ಆಗಿರೋ ಹೊತ್ನಾಗ ಆ ಖುಷಿನ ಹೆಂಗೆ ಬಿಟ್ಟು ಬರ್ತಾರೆ? ಮನುಷ್ಯತ್ವ ಮಾನವೀಯತೆ ಇದ್ದವ್ರು ಯಾರು ಬಿಟ್ಟು ಬರಲ್ಲ. ಅದಕ್ಕೆ ಕರ್ಕೊಂಡು ಬಂದಿರೋದು. ಈಗ ಅವ್ರು ಬಂದಾರಲ್ಲ, ಏನಾಗೈತೆ ಅಂತೇಳಿ ನಾನು ಕೇಳ್ತೀನಿ. ನಮ್ಮನೆ ಮಾತಾಡಿದ್ ನೋಡಾಕಿ ನನಗೆ. ಇನ್ನೇನತ್ತಿ ನೀನು ಒಂದೇ ಸಮನೆ ಬೈತಾನೇ ಅದಿ. ಯಾಕೆ ಹಂಗೆ ಬೈತಾ ಇದ್ದಿ? ಏನು ಪ್ರಪಂಚ ಪ್ರಳಯ ಆಯ್ತು? ಆ ಕೂಸು ಬಂದಿದ್ದಕ್ಕೆ ನಾವೇನಾರು ಆಸ್ತಿ ಬರ್ದು ಕೊಟ್ವಾ? ಅಥವಾ ಅದು ಬಂದ್ಬಿಟ್ಲಿ ಏನಾರ ಆತ ನಮ್ಮ ಮನ್ಯಾಗ? ಇಲ್ಲ. ಯಾಕೆ ಹಂಗೆ ಮಾಡ್ತೀರಿ? ನಿಮಗೆ ಪಾರ್ವತಿ ಕಂಡ್ರೆ ಆಗ ಬರಂಗಿಲ್ಲ. ಆಕಿ ನೋಡಿದರೆ ನಿಮ್ಗೆ ಸಿಟ್ಟು ಬರ್ತೈತಿ, ಹೌದಾ? ಅದಕ್ಕೆ ಆಕಿ ಮಾಡಿದ್ದೆಲ್ಲ ತಪ್ಪು ಅಂತ ತಿಳ್ಕೊಂಡೆ ಎಲ್ಲ ತಪ್ಪಾಗೆ ನೋಡಿನೇ ಬೈತಾ ಇರ್ತೀರಿ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡತ್ತಿ. ಸ್ವಲ್ಪ ಸಮಾಧಾನಾಗಿರಲ್ಲ. ಹೊರಗೆ ಅಪ್ಪ ಬಂದತ್ತಂತ ಹುನ್ನಾಡಿ ಅಲ್ಲಿ ಕೇಳೋಣ. ಇಲ್ಲಪ್ಪ ಇಲ್ಲಿ ಆಟಾಡ ಬಂದೆ. ಇನ್ನೂ ಮಗ್ಲೆಲ್ಲ ಏನು ಹೊಳ್ಳಕ್ಕೆ ಬರಂಗಿಲ್ಲ. ಹಾಕದಲ್ಲೇ ಹಾಕಿರ್ತೈತಿ. ಅವ್ವ ಅಶ್ವಿನಿ ಫೋನ್ ಮಾಡಿದ್ಲು. ಹೌದಾ? ಏನಂತೆ? ಮತ್ತೆ ಉಳಿಗೆ ಹೋಗೋದು ಅಂದಿದ್ರವ, ಏನು ಸುದ್ದಿನೇ ಇಲ್ಲಲ್ಲ. ಏನು ಯಾವತ್ತು ಹೋಗೋದಂತ ಏನಾರ ಹೇಳಿದ್ರನ? ಇಲ್ಲವ, ಉಳಿಗೆ ಹೋಗೋದು ಈಗ ಸದ್ಯಕ್ಕೆ ಕ್ಯಾನ್ಸಲ್ ಆದಂಗೆ ಆಗೈತಿ ಅನ್ನಕತ್ತಿದ್ಲವ. ಉಳಿಗೆ ಹೋಗಿ ಕ್ಯಾನ್ಸಲ್ ಆಗೈತೆ? ಯಾಕೆ? ಅದು ಫೋನ್ ಮಾಡಿದ್ಲಲ್ಲ, ಆಕೆ ಹೇಳಿದ್ಲು ಅಕ್ಕ ಮಾಮ ಅವ್ರ ದೋಸ್ತರು ನೋಡಕ್ಕೆ ಹೋಗಿದ್ರಂತ. ಅಲ್ಲಿ ಏನಾತಂತ ಗೊತ್ತೇನ? ಇಷ್ಟೆಲ್ಲ ಆಗೈತಂತ. ಅಯ್ಯೋ ಪಾಪ, ಏನು ಹಣೆ ಬಾರ ಅಯ್ಯವ ಖುಷಿಂದ. ಪಾಪ ಪಾರ್ವತಿ ಕರ್ಕೊಂಡೋಗ್ಯಾಳಂತನ. ಮನ್ಯಾಗ ಅಲ್ಲ ಕಮಲವ್ ಎದಕ್ಕೆ ಬಂದ್ಲಂತೆ ಇವ ಈಗ? ಇಲ್ಲ ಬರ್ತಲ್ಲ ತುಂಬ ಕತ್ತಾಗ ಹುಗ ಇವತ್ತಾಗ. ಉಳಿಗೋಕಾರ ಅಂದಿದ್ದಕ್ಕೆ ಕರ್ಸಿರ್ಬೇಕಿನ್ನ. ಅಯ್ಯೋ ದೇವ್ರೇ, ಮೊನ್ನೆರ ಬರೋಬ್ಬರಿ 2 ತಿಂಗಳ ಮಟ್ಟ ಇದ್ದು ಇಲ್ಲೇ ತಲೆ ಹಿಡಿಸಿ ಹೋಗ್ಯಾಳ. ಈಗ ಮತ್ತೆ ಏನಾರ ರಾಗ ತೆಗಿತಾಳ ಏನೋ, ಯಾರಿಗೆ ಗೊತ್ತದ.
ಆದರೂ ಆ ಕೂಸಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕೈತೆ. ಹಾಂ, ಬೇಜಾರಾಕೈತಿ ಕರೆ. ಆದ್ರೆ ಕೂಸಿನ ನೋಡ್ಕೊಳ್ಳೋದಂದ್ರೆ ಶಾಂತವ ಏನು ಸಾಧಾರಣ ವಿಚಾರನ? ಹಾಂ, ನಿರುಳ ಮೈ ಮೇಗಿನ ಕೂದಲನ್ನ ಅಲಗಲಾರ್ದಂಗೆ ನೋಡ್ಕೋಬೇಕು ಅದನ್ನು. ಯಾಕಂದ್ರೆ ಹೇಳೋಕ್ಕಾಗೋದಿಲ್ಲವ, ಏನಾರ ನಮ್ಮ ಕೆಟ್ಟ ಪರಿಸ್ಥಿತಿಗೆ ಏನೋ ಒಂದು ಆತಪ್ಪ, ಆಮೇಲೆ ನೋಡು ಕುಸಿನ ತೊಗೊಂಡೋಗಿ ಹಿಂಗೆ ಮಾಡಿದ್ರು ಅಂತೇಳಿ ಅದೊಂದು ಕೆಟ್ಟ ಹೆಸರು. ಪಾರ್ವತಿ ಏನು ಹಡ್ದಕ್ಕೆ ಬಿಟ್ಟಕ್ಕೆ ನೋಡ್ಕೊಳಕ ಮಾಡಾಕ ಗೊತ್ತಿರಾಕ? ಹಾಂ, ಲತ್ತೇರ ಪಾರ್ವತಿ ಇದು ಮಾಡಿಲ್ಲ ಕರೆ. ಮನ್ಯಾಗ ಅವ್ರ ಅತ್ತದಾಳ, ಅವ್ರ ಮನೆ ವಯಸ್ಸಾದ ಕಮಲ ಓದಾಳ, ಮತ್ತೆ ಅದಾರಲ್ಲ ಮನ್ಯಾಗ ಅನು ಓದಾಳ. ಆಚೆ ಮೇಲೆ ಆಕಿನ ಎಲ್ಲಿ ಉಸಲ್ಗಟ್ಟಿಸ್ಕೊಂಡ್ರು ಕಮಲ ಖುಷಿನ ಇವ್ರ ಮ್ಯಾಗ ಬರ್ಲಿ ಅಂತೇಳಿ ಅಂತ ಬಿಡಾಡದಾಳಕಿ. ದೇವ್ರೆ, ನಮ್ಮ ಅತ್ತಿ ಬಾಯಿಗೆ ಈ ಮಾತು ಬೇರೆ ಬಂತು. ನನಗರ ಒಂದು ನಮನೆ ಉಸುಲು ಸಿಕ್ಕಂಗೆ ಆಗ್ತೈತಿ. ಏನಪ್ಪ ಎತ್ತಾಗಂತ ಬಡ್ದಾಡ್ಬೇಕಂತ ಒಂದು ಗೊತ್ತಾಗ. ಈಗ ಹಂಗಾರ ಗಿರಣಿ ತೊಗೊಳಕ ರೊಕ್ಕದ ಸಮಸ್ಯೆ ಆಗಿತ್ತು. ನಾನು ಹಂಗಾರ ಮತ್ತೆ ಏನು ಮಾಡೋದು, ಅಲ್ಲೇ ಈಕಿನ ಪಾರ್ವತಿಗೆ ಫೋನ್ ಮಾಡಿ ಒಂಚೂರು ನಿನ್ನ ಗಂಡನ ಕಡೆನೇ ಇಸ್ಕೊಡ್ಸುವ ಸಾಲದಂಗೆ ವಸ್ತಿಂದ ಕೊಟ್ಟು ಮುಟ್ಟಿಸ್ತೇವೆ ಅಂತ ಹೇಳ್ಬೇಕಂತ ಮಾಡಿದ್ದೆ. ಮತ್ತು ಅವ್ರ ಮನೆಯಾಗ ಈ ಥರ ತೊಂದರೆ ಆಗೈತೆ ಅಂದಮೇಲೆ ಹೆಂಗೆ ಕೇಳೋದು ಅವ್ರನ್ನ? ಬೇಡ, ಕೇಳೋದು ಈ ಹೊತ್ತಿನಾಗ ಸರಿ ಅನ್ಸಲ್ಲ. ಏನು ಮಾಡೋದು? ಬೇರೆ ಎಲ್ಲಿದ್ದು ರೊಕ್ಕ ತೆಗಿಯೋದಂತೇಳಿ ಗೊತ್ತಾಗವಲ್ತು ನನಗಂತೂ. ವಾ, ತಲೆ ಕೆಡಿಸ್ಕೊಬೇಡ. ನಾನು ಒಂದೆರಡು ಕಡೆ ವಿಚಾರಿಸೇನಿ. ನನಗೆ ಗೊತ್ತಿದ್ದಂಗೆ ತಡಿ ಬ್ಯಾಂಕಿಗೆ ಹೋಗೋಣ. ನಾಳೆ ಬ್ಯಾಂಕಿಗೆ ಹೋಗಿ ಎಲ್ಲ ಪೂರ್ತಿ ವಿಚಾರಿಸ್ಕೊಳ್ಳೋಣ. ಏನು ಅಲ್ಲಿ ನಮ್ಗೆ ಏನಾರ ಈ ದುಡಿಮೆ ಮಾಡ್ತೀನಿ ಅಂದವ್ರಿಗೆ ಏನಾರ ಯೋಜನೆ ಇದ್ದೇ ಇರ್ತಾವೆ. ಅಲ್ಲಿ ನಮ್ಗೆ ಯಾವ್ದಾರ ಸಾಲ ಸಿಗ್ತೈತೆ ಅಂತೇಳಿ ಕೇಳ್ಕೊಂಡು ಅದ್ರ ಮೂಲಕ ನಾವು ಯಾಕೆ ಮುಂದುವರಿಬಾರ್ದು? ಹೌದಿಲ್ಲ? ಬ್ಯಾಂಕಿಗೆ ಯವ್ವ ನನಗೇನು ತಿಳಿತೈತಿವ, ಬ್ಯಾಂಕಿಗೆ ಬಂದು ವಿಚಾರಿಸಕ್ಕ ಮಾಡಕ್ಕೆ ನಿಮ್ಮಪ್ಪನ ಕರ್ಕೊಂಡು ಹೋಗು. ಏನು ಅದು? ಏನಿಲ್ಲಪ್ಪ, ಈಗ ಮತ್ತೆ ಗಿರಣಿ ತೆಗಿಬೇಕಂತಂದ್ರೆ ಅದು ಸುಮ್ಮನೆ ಆಗಲ್ಲ. ಏಜ್ ಕರೆಂಟ್ ಬೇಕು, ಅದಕ್ಕೆ ಲೈಸೆನ್ಸ್ ಬೇಕು. ಸುಮ್ಮನೆ ನಮ್ಮ ಮನೆಯನ್ನು ಕರೆಂಟ್ ಯೂಸ್ ಮಾಡಿ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡ್ತೀವಪ್ಪ ಅನ್ನೋದಾದ್ರೆ ನಾವು ಯಾವುದಕ್ಕೂ ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಂಡು ಅದಕ್ಕೆ ಲೈಸೆನ್ಸೇ ಪಂಚಾಯತಿ ಆಫೀಸ್ಗೆ ಹೋಗಿ ಪಂಚಾಯತಿ ಅವ್ರ ಇವ್ರ ಕಡೆ ಮಾತಾಡ್ಕೊಂಡು ಅಲ್ಲಿ ಲೈಸೆನ್ಸ್ ಅಂತ ಸಿಗ್ತೈತೆ ನಮ್ಗೆ. ಅಲ್ಲೆಲ್ಲ ವಿಚಾರಿಸ್ಕೊಂಡು ಬ್ಯಾಂಕಿಗೆ ಹೋಗಿ ಅದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅದ್ರೊಳಗೆ ನಮ್ಗೆ ಸಾಲ ಸಿಗ್ತೈತಿ. ಎಷ್ಟು ಬಡ್ಡಿ ಏನು ನನಗೆ ಗೊತ್ತಿಲ್ಲಪ್ಪ, ಅದನ್ನ ಒಂಚೂರು ಅಲ್ಲೇ ಹೋಗಿ ವಿಚಾರಿಸೋಣ. ಸಿಗ್ತೈತಿ. ಅದಕ್ಕೆ ಅದ್ರಾಗ ರೈತರಿಗೆ ಅಂತಂದ್ರೆ ಇನ್ನೊಂಚೂರು ಜಾಸ್ತಿ ಫೆಸಿಲಿಟಿ ಇರ್ತೈತಿ. ಅದಕ್ಕೆ ಅಪ್ಪ ನಾಳೆ ಬೆಳಗ್ಗೆ ಹೋಗ್ಬರೋಣ. ಸೋಮವಾರ ಐತೆ ಹೆಂಗಿದ್ರ? ಆಯ್ತು ತೋರ್ವಾ, ಹೋಗ್ಬರೋಣ ತಗೋ. ಅಲ್ಲ ಲಕ್ಷ್ಮಿ, ಎಷ್ಟು ತಿಳ್ಕೊಂಡಿಯ ನೀನು? ಓದುದು ಅಂದ್ರೆ ಅದಕ್ಕೆ ಅನ್ನೋದು. ಬರೀ ಪುಸ್ತಕದ ಹುಳು ಆದ್ರೆ ಉಪಯೋಗ ಇಲ್ಲ. ನಾವು ಜನರಲ್ ನಾಲೆಜನ್ನು ಬೆಳೆಸ್ಕೋಬೇಕಾಕತಿ. ಯಾಕಂದ್ರೆ ಬರೀ ನಾವು ಓದಿ ಪುಸ್ತಕದ ಬದ್ನಿಕಾಯಿ ಅಷ್ಟೇ ಇಟ್ಕೊಂಡು ಜೀವನ ಮಾಡ್ತೇವೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಏನು ಅದಕ್ಕೆ ಯಾವಾಗಲೂ ನಾವು ಹೊರಗಿನ ಜ್ಞಾನನೂ ತಿಳ್ಕೊಬೇಕು, ಪುಸ್ತಕದ ಬಗ್ಗೆನೂ ತಿಳ್ಕೊಬೇಕು. ಎರಡೂ ಇರಬೇಕು ನಾಲೆಜ್. ನನ್ನ ಮಗಳು ಯವ್ವ ಕರೆನ ಆ ಗಿರ್ಜಕ್ಕರಿಗೆ ಎಷ್ಟು ಒಳ್ಳೆ ಒಂದು ಪ್ಲ್ಯಾನ್ ಕೊಟ್ಟು ನೀನು. ಅದ್ರ ತಕ್ಕ ದಿನ ದುಡಿತಾ ಅದಾರ. ಈಗ ಚಲೋ ಆಗ್ಯಾರ ಈಗ ಜೀವನದಾಗ. ಈಗ ನಮ್ಮ ಜೀವನಕ್ಕೂ ಒಂದು ಏನೋ ಒಂದು ಆಧಾರ ಮಾಡ್ತಾ ಅದಿ. ನೋಡೋಣ, ನಮ್ಗೊಂದು ಗಂಡು ಮಗ ಇಲ್ಲ ಅನ್ನೋ ಒಂದು ಕೊರಗು ನಾನು ಇಕ್ಸಿಬಿಡು ನೀನು. ಕರೆನ ಅದಕ್ಕೆ ಯಾಕೆ ತಿಳಿ ಕೆಡ್ಸ್ಕೊತೀಯಪ್ಪ? ಇಷ್ಟು ದಿನ ಅಕ್ಕ ಅಲ್ಲ ಆಫೀಸ್ನಾಗ ದುಡ್ದು ಎಂಥ ಟೈಮ್ನಾಗ ಅಕ್ಕ ಸಂಬಳ ಕೊಟ್ಟು ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ಲ, ಹೌದಿಲ್ಲ? ಆಕೆ ಏನಾರು ಅಲ್ಲಿಂದ ಸ್ಯಾಲ್ರಿ ಕಳಿಸ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಕಿತ್ತು. ಆಕೆ ಆ ಥರ ಸಹಾಯ ಮಾಡಿದ್ಲ. ಈಗ ನಾನು ನಿಮ್ಮ ಮಗಳಾಗಿ ಇಲ್ಲೇ ಇದ್ದು ನಾನು ಈ ರೀತಿ ಒಂದು ನಮ್ಮ ನಿನ್ನ ಅಭಿವೃದ್ಧಿಗೊಳಿಸ್ಕೊಳ್ಳೋದು ಬೇಡನ? ಆಗ್ಲೇವಾ ಆಗಲಿ, ನಾಳೆ ಬೆಳಿಗ್ಗೆ ಹಂಗಾರೆ ಹೋಗಂತ ತಗೋ. ನಾನು ನಾಳೆ ಹಂಗಾರೆ ಒಂದೆರಡು ಆಳು ಬರೋಕೆ ಹೇಳಿದ್ದೆ, ಅವ್ರಿಗೆ ಬೇಡ ಅಂತ ಹೇಳ್ತೇನೆ ನಾನು ಫೋನ್ ಹಚ್ಚ. ಹ್ಞೂ ಅಪ್ಪ. ಅಲ್ಲ ನೀವಿಬ್ರು ಹಿಂಗೆ ಕುಂತ್ರೆ ಹೆಂಗೆ? ಏನಾತ್ಲ? ಆ ಕೂಸಿನ ನಮ್ಗೆ ಹೇಳಾರ್ದ ತಂದಿರಪ್ಪ, ಅದನ್ನ ನಾಳೆ ಒಯ್ದಲ್ಲಿ ಬಿಟ್ಬಿಡ್ರಪ್ಪ, ಬೇಕಾದ್ರೆ 10,000 ಕೊಟ್ಟರು ಅಡ್ಡಿ ಇಲ್ಲ. ಏನಾಯ್ತು ಹೇಳಿ ನಮ್ಗೀಗ, ಅದು ಹೋಗ್ಲತ್ತಾಗ. ಅವ್ವ ಆಪ್ರೇಷನ್ ಫೇಲ್ ಆದ್ವಿ, ತೀರ್ಕೊಂಬಿಟ್ಟ. ಹಾಂ, ತೀರ್ಕೊಂಬಿಟ್ನಾ? ಅಯ್ಯೋ ಹಣೆ ಬಾರ, ಇದು ಏನ್ಲ ಇದು? ಅಯ್ಯೋ ದೇವ್ರೆ, ತೀರ್ಕೊಂತ ಹುಡುಗ? ಅಯ್ಯೋ, ಆಪರೇಷನ್ ಮಾಡಿದ್ರೆ ಮತ್ತೆ ಏನಾಗಲ್ಲ ಅಂತಂದ್ರೆ? ಫಾರಮ್ ಮೇಲೆ ಸಹಿ ಮಾಡಿಸ್ಕೊಳ್ಳೋತ್ನಾಗ ಹೇಳಿದ್ರು ಅವರು, ಕ್ರಿಟಿಕಲ್ ಐತಿ, ಬ್ಲಡ್ ಜಾಸ್ತಿ ಹೋಗೈತಿ, ಏನಾಗುತ್ತೆ ಹೇಳೋಕ್ಕಾಗಲ್ಲ, ಮೇಜರ್ ಭಾಳ ಹೊಡೆತ ಬಿದ್ದೈತಿ ಅಂತೇಳೆಲ್ಲ ಹೇಳಿದ್ರು. ಬಲ್ಗಾಲ್ ಸ್ವಾಧೀನ ಕಳ್ಕೊಂಡಿತ್ತು. ಅಲ್ಲಪ್ಪ, ಹಿಂಗಂದ್ರೆ ಹೆಂಗ? ಈಗ ಕೂಸಿನ ಗತಿ ಏನಂಗಾರ ನೋಡು. ಮೊದ್ಲ ಕುಸಿನ್ ತಗೊಂಡೋಗಿ ಹುಡುಗಿ ಯಾಕೆ ನೋಡ್ಕೊಳಕಿದ್ಲಲ್ಲ, ಆಕಿ ಕಡೆ ಒಯ್ದು ಬಿಟ್ಟು ಅದನ್ನ. ಇಲ್ಲ ಜವಾಬ್ದಾರಿ ತಲೆ ಮೇಲೆ ಹಾಕೋಬೇಡ್ರಿ ಶ್ರೀಕಾಂತ, ನಾ ಹೇಳೋದು ಕೇಳು. ಅಕ್ಕ ಅದು ಹೆಂಗಕ್ಕ ನೋಡ್ಕೊಂತಾರ? ಏನೋ ಹೊಟ್ಟೆ ಪಾಡಿಗೆ ಒಂದು ಬೆಳಗಿಂದ ಒಂದು 5 ಗಂಟೆ ಮಟ್ಟ ನೋಡ್ಕೊಂಡ್ರೆ ತಿಂಗಳ ಒಂದು 2-3 ಸಾವಿರ ರೂಪಾಯಿ ಕೊಡ್ತಾರಲ್ಲ ಅನ್ನೋ ಕಾರಣಕ್ಕೆ ನೋಡ್ಕೊಂತಿದ್ರು ಅಷ್ಟೇ. ಈಗ ಜೀವನ ಪರ್ಯಂತ ನೋಡ್ಕೊ ಅಂತಂದ್ರೆ ಅದು ಹೆಂಗೆ ನೋಡ್ಕೊಂತಾರ? ಅದು ಅಲ್ಲದೆ ರೊಕ್ಕ ಕೊಡ್ತೇವಿ ನಿಮ್ಮ ಕಡೆ ಇಟ್ಕೋರಿ ಅಂದ್ರು ಅವ್ರು ಚಲೋ ನೋಡ್ಕೊಂತಾರ ಇಲ್ಲ, ಅದಂತೂ ಗ್ಯಾರಂಟಿ ಇಲ್ಲ. ಚಲೋ ನೋಡ್ಕೊಲಿಕ್ಕಂದ್ರೆ ಹಾಗುಂಡಿ ಬಿದ್ಕೊಂಡು ಹೋಗ್ಲಿ, ಅದು ನಮ್ಗೇನ್ಲ ಅದು ಸಂಬಂಧ? ಅಲ್ಲಲ್ಲ, ವಿಚಾರ ಮಾಡಿ ನೀನಂಗಾರೆ ಈಗ ಅದು ಖುಷಿ. ಹಂಗಾರೆ ಹಿಂಗೆ ಮಾಡ್ರಿ ಅರವಿಂದ, ಮೊದಲು ಬಿಡೋದು ಬಿಟ್ಟು ಈಗ ಅದೇನಾಗ್ತದೆ ಆ ಹುಡುಗ ತೀರ್ಕೊಂತಂದೆಲ್ಲ, ಅದನ್ನ ಏನು ಮಾಡಿದ್ರಿ? ಅಲ್ಲೇ ಎಲೆಕ್ಟ್ರಿಕ್ ಚಿತಾಗಾರಕ್ಕೆ ಇದು ಮಾಡಿದಾತು. ಮತ್ತು ಯಾರೂ ಇಲ್ಲ, ತಾಯಿ ಕಡೆ ತಂದೆ ತಾಯಿ ಇಲ್ಲ, ಹೆಂಡತಿ ಕಡೆ ಬರೋಲ್ಲ, ಈ ಕಟ್ಕೊಂಡು ಹೆಂಡತಿ ಇಲ್ಲ, ಅನಾಥ ಶವ ಇದ್ದಂಗೆ ಪಾಪ. ಏನು ಮಾಡ್ಬೇಕು, ಅಲ್ಲೇ ಮುಗಿಸಿದ್ವಿ. ಹೌದಾ?
ಆತಲ್ಲ ಕರ್ಮ್ ಕಳೀತು ಅಲ್ಲಲ್ಲ ಅದನ್ನ ಮುಗಿಸಿ ಬಂದು ಹಿಂಗೆ ಕುಂತಿರಲ್ಲ ಇಬ್ರು ಹೋಗಿ ಮೊದಲು ತಲೆ ಜಳಕ ಮಾಡ್ರಿ ಏನು ಒಳಗೆ ಬರಬಾರ್ದಾಗಿತ್ತು ಒಂದು ಮಾತು ಒದರಿದ್ರ ಬಿಸಿನೀರು ತೊಗೊಂಡು ಬಾಗ್ಲಕ್ಕ ಕೊಡ್ತಿದ್ಲಲ್ಲಕ್ಕೆ ಅಲ್ಲೇ ಇಲ್ಲ ಹಿತ್ಲು ಬಾಗ್ಲಾಗ ಅಲ್ಲೇ ಆ ಹಿಂದೆ ಅದು ಎಂಥದಾಗಿ ಔಟೋಸ್ ಕಟ್ಸಿರಲ್ಲ ಅದು ಹೊರಗೆ ಅಲ್ಲೇ ಹೋಗಿ ಆದ ಬಚ್ಚಲಾಗ ಮಾಡಿ ಬಂದ್ಬಿಟ್ಟಿದ್ರ ಅಕ್ಕಿತ್ತ ಏನ್ರಿ ತಿಳಿದಂಗ ಮಾಡಕತ್ತೀರಿ ಒಳಗೆ ಬರಬಾರ್ದು ಇವು ಅವ್ವ ಆಯ್ತು ಓಕೆ ಜಳಕಕ್ಕೆ ಹೀಗಾಗಿ ಮಗುದು ಏನು ಮಾಡೋದನ್ನೋದೇ ಚಿಂತೆ ಆಗ್ಬಿಟ್ಟತ್ ಬೇ. ಗಾಳಿ ಗುದ್ದಿ ಮೈ ನೋವು ಮಾಡ್ಕೊಳ್ಳೋದಂದ್ರೆ ನೀವ ಅಲ್ಲ ಅರವಿಂದ ಅವ್ನ ಕಂಡೀಷನ್ ಏನಂತನೂ ವಿಚಾರಿಸ್ಕೊಳ್ಳಾರ್ದಂಗೆ ನೀನು ಆ ಪಾಪು ತೊಗೊಂಬಂದ್ಬಿಟ್ಟಿರಲ್ಲ ಈಗ ನೋಡಿ ಏನು ಮಾಡ್ತೀರಿ ಕಂಡು ಎಲ್ಲರ ಬಿಟ್ಟು ಬಂದರೆ ಆ ಪಾಪ ನಮ್ಮನ್ನು ಸುಮ್ಬಿಡ್ತೈತನ ಆ ಕರ್ಮ ನಮ್ಗೆ ತಟ್ಟದಂಗೆ ಇರ್ತೈತನ ಛೇ ಅದು ಒಂಥರ ಮನುಷ್ಯತ್ವ ಅಂತ ಅನ್ನಿಸ್ಕೊಳ್ಳಲ್ಲಪ್ಪ ಅದನ್ನು ಮಾಡಕ್ಕೆ ಮನ್ಸೊಪ್ಪಲ್ಲ ಇನ್ನು ಏನು ಮಾಡ್ಬೇಕಂತದಿರಿ ಏನಿಲ್ಲ ಹಿಂದೆ ಮುಂದೆ ಯೋಚನೆ ಮಾಡಬೇಡ್ರಿ ನಾಳೆ ಬೆಳಗ್ಗೆ ಹೇಳತ್ಲೆ ಮೊದಲು ತೊಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ಬೇಡ್ರಿ ಅದನ್ನು ತಂದೆ ತಾಯಿ ಯಾರಿಲ್ಲ ದಿಕ್ಕಿಲ್ದ ಹಿಂಗೈತಿ ತಿಂಗಳ ಇಷ್ಟು ಬೇಕಾದ್ರೆ ಕೊಡ್ತೇವೆ ಅದನ್ನ ಅಲ್ಲೇ ನೋಡ್ಕೊಳಕಂತೇಳಿ ಅನಾಥಾಶ್ರಮಕ್ಕೆ ಒಪ್ಪಿಸ್ಬಿಡ್ರಿ ನೀವು ಅಲ್ಲಿಂದ ಯಾರು ದತ್ತು ತೊಗೊಳೋರು ತಗೋತಾರ ಏನಂತ ಪಾಟೀಲ ಹಾಂ ನೋಡೋಣ ಬೆಳಗ್ಗೆ ವಿಚಾರ ಮಾಡೋಣ. ಆಯ್ತು ಅಕ್ಕ ಈಗ ಬಿಡ್ರಿ ನನಗೊಂದು ಸ್ವಲ್ಪ ತೆರಿ ಕೆಟ್ಟಂಗೆ ಆಗ್ಬಿಟ್ಟೈತಿ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗೋಲ್ತು. ಬೆಳಗ್ಗೆ ವಿಚಾರ ಮಾಡೋಣ. ಆ ಪಾಪು ಏನು ಮಾಡಕತ್ತೈತಿ? ಅವರ ಮಕ್ಕೊಂಡಿರ್ಬೇಕು ಹೊಡೆ ತುಂಬ ಹಾಲು ಕುಡಿತು. ಸರಿ ಹುಷಾರಾಗಿ ನೋಡ್ಕೊರಿ. ಏನಪ್ಪ ನನಗಂತೂ ಒಂದು ಗೊತ್ತಾಗವಲ್ತು ಆ ಕೂಸು ಭಾಳ ಅರಿಷ್ಟ ಐತಿ ಅಂತೇಳಿ ನಾ ಹೇಳಿದೆ ನನ್ನ ಮಾತ ಯಾರು ಕೇಳಲಿಲ್ಲ ಏನು ಹುಟ್ಟತ್ಲೆ ತಾಯಿ ಈಗ ತಂದಿ ನೋಡು 2-3 ದಿನದೊಳಗೆ ಎಲ್ಲ ಮುಗಿಸಿ ಕೈ ಬಿಡ್ತದ ಈ ಮನೆಗೆ ಬೇರೆ ತಂದಿರಿ ಇನ್ನು ಈ ಮನೆ ಒಳಗೆ ಯಾರಿಗೆ ಗ್ರಾಚಾರ ಕಾದತ್ತೋ ದೇವ್ರಿಗೆ ಗೊತ್ತು ಪಾಟೀಲ ನನಗೆ ಯಾಕ ಒಂಥರ ಬೇಜಾರಾಗತ್ತ ನೋಡು. ಅತ್ತಿ ಏನದ ಮಾತಾಡೋದು ನೀನು? ಅಯ್ಯೋ ದೇವ್ರೆ ಹಂಗೆಲ್ಲ ಅಂದರೆ ಅಲ್ಲಿ ಅವ್ವ ಹೆದರ್ಕೊಳಂಗಿಲ್ಲನ ಬಿಡತ್ತಿ ನೀ ಹಿಂಗೆಲ್ಲ ಮಾತಾಡಬೇಡ. ಏನಾರ ಮಾಡ್ಕೊರಪ್ಪ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತತಿ. ಅಪ್ಪ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ನೀವು ಅಕ್ಕ ಅನ್ನೋ ಪ್ರೀತಿಯಿಂದ ಫೋನ್ ಮಾಡಿ ಕರೆಸ್ತೀರಿ ಅವ್ರು ಬಂದರೆ ಒಂದು ಸ್ವಲ್ಪ ಒಳ್ಳೆ ಮಾತೇ ಇರಲ್ಲ ಅವ್ರ ಬಾಯಾಗ ಯಾವಾಗ ನೋಡಿದ್ರು ಮನ್ಸಿಗೆ ನೋವಾಗಂಥ ಮಾತು ಮನೆ ಹೊಡಿಯಂಥದ್ದು ಬರೀ ಬೇಜಾರಾಗುವಂಥದ್ದು ಕಿರಿಕಿರಿ ಆಗೋವಂಥ ಮಾತೆ ಅವ್ರು ಮಾತಾಡೋದು. ಏನಪ್ಪ ನೀವು ಯಾಕೆ ಹಿಂಗೆ ಮಾಡ್ತೀರಾ ಏನತ್ತಾಗ ಅವ್ರನ್ನ ಕರೆಸ್ಲೇಬಾರ್ದಾಗಿತ್ತು. 1-2 ತಿಂಗಳು ಇದ್ದು ಹೋಗಿದ್ರು. ಇವಾಗ ಏನು ಅರ್ಜೆಂಟ್ ಇತ್ತಪ್ಪ ಕರ್ಸ ಅಂಥದ್ದು.